ಗುಡ್ ಮಾರ್ನಿಂಗ್. ಹ್ಯಾವ್ ಬ್ರೇಕ್ಫಾಸ್ಟ್? ಏನು ತಿಂದ್ರಿ? ರೊಟ್ಟಿ? ಇಲ್ಲ, ಅಕ್ಕಿ ರೊಟ್ಟಿ ಇಲ್ಲ, ಅವಲಕ್ಕಿ. ಅವಲಕ್ಕಿ ಲಕ್ಷ್ಮಿ ನೋಡಿದ್ರಾ? ಕೊಡು ಪಾಪ ಮಮ್ಮಿಗೆ. ಥ್ಯಾಂಕ್ ಯು. ಪಾಪಂಗೆ ನೋ. ಯೆಸ್. ವಾಟ್ ಇಸ್ ದಿಸ್? Zeno. See, Papa here. Papa is asking something. What is this? What is this? Yes, This? very good. Boat. Very nice. Before? Yes. The before? Yes. Yes. Why for? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತೊಂದು ಮೋಟಿವೇಟೆಡ್ ಡೇ ಅಂತ ಹೇಳ್ಬೋದು. ಸೊ ಏನಕ್ಕೆ ಅಂತಂದರೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳಿಗೆಲ್ಲ ಬೇಗ ಎದ್ದೇಳಲೇಬೇಕು. ಸೊ ಅದೇ ಥರನೇ ಆ್ಯಸ್ ಯೂಶ್ವಲ್ ಬೇಗನೆ ಎದ್ದಿದ್ದೆ ಅಂತ ಹೇಳ್ಬೋದು. ಆದರೆ ಪಾಪನ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಗಡಿಬಿಡಿ ಏನಿರಲಿಲ್ಲ. ಯಾಕೆ ಅಂತಂದರೆ ಇವತ್ತು ಪಾಪು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಅವಳು ಸ್ವಲ್ಪ ನಿಧಾನವಾಗಿ ಎದ್ದೇಳಿಸ್ದೆ. ಸೊ ಎದ್ದ ತಕ್ಷಣ ಅವಳು ಹಾಗೇ ಪಾಟ್ಗೆ ನೀರೆಲ್ಲ ಹಾಕೋದು, ನಾನು ಅದನ್ನು ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಅವಳು ಕೂಡ ಹೆಲ್ಪ್ ಮಾಡ್ತಾಳೆ. ಸೊ ಅದೇ ಥರನೇ ನಾನು ಜಾಸ್ತಿ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಎಲ್ಲದಕ್ಕೂ ಇನ್ವಾಲ್ವ್ ಮಾಡಿಸ್ಕೊತೀನಿ. ಸೊ ಹೊರಗಡೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಾಯಿತು. ಸೊ ಅದಾದಮೇಲೆ ನೋಡಿ ಇದು ತಿಂಡಿ ಮಾಡಿದೆ, ಉಪ್ಪಿಟ್ಟು ಮಾಡಿಬಿಟ್ಟೆ. ಸ್ವಲ್ಪ ಬೇಗನೆ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಅವಳು 10 ಗಂಟೆ 10:30 ಒಳಗಡೆ, 10 ಗಂಟೆ ಅಂತ ಹೇಳಿದರು, ಒಂದು 10:30 ಒಳಗಡೆ ಹೋದರೆ ಸಾಕಾಗಿತ್ತು. ಸೊ ಈ ಕಡೆ ಹಾಲು ಕಾಯಕ್ಕಿಟ್ಟಿದೆ. ಸೊ ಅದಕ್ಕೇನು ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಅದಕ್ಕೇ ಇನ್ನೇನು ಬೇಡ ಅಂದ್ಬಿಟ್ಟು ಲೈಟಾಗಿ ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿಂಡಿ ತಿಂದ್ಕೊಂಡ್ವಿ. ಅದಾದಮೇಲೆ ತಿಂಡಿ ಆದಮೇಲೆ ಜ್ಯೂಸ್ ಇತ್ತು. ಸೊ ಅದಕ್ಕೋಸ್ಕರ ಸೊ ಬ್ರೇಕ್ಫಾಸ್ಟ್ ಜೊತೆಗೆ ಜ್ಯೂಸ್ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ನಾವು ಟೀ ಸ್ಕಿಪ್ ಮಾಡಿದೆ. ಜ್ಯೂಸ್ ಇದ್ದಾಗ ಟೀ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಚೆನ್ನಾಗಿತ್ತು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಉಪ್ಪಿಟ್ಟು ತಿಂದ ತಕ್ಷಣ ದಾಹ ಆಗುತ್ತೆ. ಸೊ ಜ್ಯೂಸ್ ಕುಡಿದ್ಮೇಲೆ ಆ ಥರ ಏನಾಗಲ್ಲ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ತಿಂಡಿ ಆಗಿದ್ದ ಪಾತ್ರೆಗಳೆಲ್ಲ ಅಲ್ಲಲ್ಲೇ ನಾನು ವಾಶ್ ಮಾಡಿ ಇಟ್ಬಿಡ್ತೀನಿ. ಎಂಥ ಕೆಲಸ ಇದ್ರೂ ಸೊ ನಾನು ಅಲ್ಲಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡಿ ಬಟ್ಟೆ ಹೇಳ್ಕೊಂಬಂದು ಸ್ವಲ್ಪ ಈ ಜೀನ್ಸ್ ಪ್ಯಾಂಟ್ಗಳು ಒಣಗಿರಲ್ಲ ಅಂದ್ಬಿಟ್ಟು ಎಲ್ಲನೂ ಮುಂದೆ ಹಾಕ್ತೆ. ನಾವು ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಚೂರು ಬ್ಯಾಲೆನ್ಸ್ ಇತ್ತು. ಸೊ ಅದು ಒಣಗಿಕೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಅದಾದಮೇಲೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಇವಳನ್ನ. ಹೇಗಿದೆ ಇವಳು ಪ್ರೋಗ್ರೆಸ್ ನೋಡೋಣ ಅಂತಂದ್ಬಿಟ್ಟು ಅದೊಂದು ಕುತೂಹಲ ಅಂತ ಹೇಳ್ಬೋದು. ಸೊ ನೋಡಿ ಆ್ಯಸ್ ಯೂಶ್ವಲ್ ಹೋಗೋ ಅಷ್ಟರಲ್ಲಿ ಮತ್ತೆ ಸೋಫಾ ಕವರ್ ಎಳ್ದಾಕಿರ್ತಾಳೆ, ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಆಮೇಲೆ ಆ್ಯಸ್ ಯೂಶ್ವಲ್ ಬೆಳಗಿನ ದೇವ್ರ ಪೂಜೆ ಎಲ್ಲ ಮಾಡಿದೆ. ಸೊ ಅದಕ್ಕೋಸ್ಕರ ಆವಾಗ ಕಾರ್ತಿಕ್ ಮಾಸ ಇನ್ನೂ ನಡೀತಾ ಇತ್ತು ಇದು ವಿಡಿಯೋ ಮಾಡಿದಾಗ. ಸೊ ಅದಕ್ಕೋಸ್ಕರನೇ ಪೂಜೆ ಎಲ್ಲ ಚೆನ್ನಾಗಿ ಬೆಳಗ್ಗೆನೇ ಆಗ್ತಾಯಿತ್ತು ಅಂತ ಹೇಳ್ಬೋದು. ನಾನು ಯಾವಾಗಲೂ ಬೆಳಗ್ಗೆನೇ ಮಾಡಿಬಿಡೋದು. ಕೈ ಮುಗಿಚಿನಿ ಮಮ್ಮಿಗೆ, ಕೈ ಮುಗಿದ್ಬಿಡು ಮಮ್ಮಿಗೆ. ಬಾ. ಸೊ ಪಾಪನೂ ಕೂಡ ದೇವ್ರಿಗೆ ನಮಸ್ಕಾರ ಮಾಡಿದ್ಲು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಅವಳು ಸ್ಕೂಲ್ ಬ್ಯಾಗಲ್ಲ, ಅದು ಮಾಮೂಲಿ ಹೊರಗಡೆ ಹೋದಾಗ ಹಾಕೊಂಡು ಹೋಗ್ತಾಳಲ್ಲ, ಸೊ ಆ ಥರ ಒಂದು ಬ್ಯಾಗ್ ಅಂತ ಹೇಳ್ಬೋದು, ಯೂನಿಕಾರ್ನ್ದು. ಸೊ ಅದನ್ನೇ ಹಾಕ್ಕೊಂಡು ಬರ್ತಾಯಿದ್ದಾಳೆ ಅವಳುವೆ. ನೋಡೋಣ ಅವಳ ಪ್ರೋಗ್ರೆಸ್ ಯಾವ ರೀತಿ ಇದೆ. ಅಲ್ಲೇ ಅವ್ರಿಗಂತೂ ಪ್ರೋಗ್ರೆಸ್ ಚೆನ್ನಾಗೇ ಕೊಡ್ತಾರೆ. ಯಾಕೆಂತಂದರೆ ಇವಳು ಎಲ್ಲದರಲ್ಲೂ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಇದ್ದಾಳೆ ಅಂತ ಹೇಳ್ಬೋದು. ಆದರೆ ಮನೇಲಿ ಹೋಮ್ವರ್ಕ್ ಮಾಡೋಕ್ಕೆ ಸ್ವಲ್ಪ ಇದು ಮಾಡ್ತಾಳೆ, ಪೇಂಟಿಂಗು ಅಂಥವೆಲ್ಲ ಮಾಡಿಬಿಡ್ತಾಳೆ. ಕಲರ್ ಪೆನ್ಸಿಲಲ್ಲಿ ಬರೆಯೋದು ಅದನ್ನೆಲ್ಲ ಆ್ಯಸ್ ಯೂಶ್ವಲ್ ಮಾಮೂಲಿ ಪೆನ್ಸಿಲಲ್ಲಿ ಬರೆಯೋದಕ್ಕೆ ಸ್ವಲ್ಪ ಕಿರಿಕ್ ಮಾಡ್ತಾಳೆ ಅಂತ ಹೇಳ್ಬೋದು. ಯಾಕೆಂದರೆ ಅವಳಿಗೆ ಸ್ವಲ್ಪ ಓದೋದು ಮತ್ತು ಹೇಳೋದು ಅಂಥವನ್ನೆಲ್ಲ ಬೇಗ ಮಾಡ್ತಾಳೆ ಅಂತ ಹೇಳ್ಬೋದು. ಸೊ ಬರೀ ಅಂತ ಅಂದರೆ ಸ್ವಲ್ಪ ನಮಗೆ ಜಾಸ್ತಿ ಟೆನ್ಷನ್ ಕೊಡ್ತಾಳೆ.
ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೋತಾಳೆ ಅಂದ್ಬಿಟ್ಟು ನಾವು ಏನಿಲ್ಲ, ಸುಮ್ಮನೆ ಅದುವೇ ಆನ್ ಹೋಗ್ತಾ ನೋಡಿ ಇವಳ ಜೊತೆಗೆ ಆಟಗಳು. ಪಾಪು ಅವಳು ಕೂಡ ಬೆಳಿಗ್ಗೆ ತಿಂಡಿ ಮಾಡಿಕೊಂಡೆ ಎಲ್ಲ ಬಂದಳು ನೋಡಿ. ಆಮೇಲೆ ಸ್ಕೂಲಲ್ಲಿ ಆ್ಯಸ್ ಯೂಶುವಲ್ ಎಲ್ಲ ಹೋಗಿದ್ರು, ಒಬ್ಬೊಬ್ರದಾಗೆ ಅವರವರ ಕ್ಲಾಸ್ ಟೀಚರ್ಸನ್ನು ನಡೆಸ್ತಾಯಿದ್ರು. ಸೊ ಇವತ್ತೇಳು ಖುಷಿಯಾಗಿ ಓದ್ಲು ಅಂತ ಹೇಳ್ಬೋದು. ಸೊ 10 ಗಂಟೆ 10:15 ಇದ್ದಿದ್ದರಿಂದ ನೋ ಪ್ರಾಬ್ಲಮ್, ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಅಂತ ಹೇಳ್ಬೋದು. ಯಾಕೆಂದರೆ ಆ್ಯಸ್ ಯೂಶುವಲ್ ಇವಳು ರೆಗ್ಯುಲರ್ ಸ್ಕೂಲ್ ಆದರೆ 9ರಿಂದ 9:30 ಒಳಗಡೆ ನಾವು ಬಿಡಬೇಕಿತ್ತು ನೋಡಿ. ಇದು ಸೆಕೆಂಡ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಇದು ನಾವು ಅಟೆಂಡ್ ಮಾಡ್ತಾ ಇರೋದು ನೋಡಿ. ಎಲ್ಲರೂ ಬಂದಿದ್ದಾರೆ, ಒಬ್ಬೊಬ್ರದಾಗೆ ಒಂದೊಂದು ಇಂಟರ್ವಲ್ಸಲ್ಲಿ ನಡೀತಾ ಇರುತ್ತೆ. ಅಲ್ಲಮ್ಮ ಫೈನ್ ಮ್ಯಾಮ್, ನೀವು ಹೇಗಿದ್ದೀರಮ್ಮ? ಮ್ಯಾಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಹೇಳಿದ್ರಾ? ಗುಡ್ ಮಾರ್ನಿಂಗ್, ಹ್ಯಾವ್ ಯು ಬ್ರೇಕ್ಫಾಸ್ಟ್? ಏನು ತಿಂದ್ರಿ ಹೇಳ್ತಾರೆ ಅದನ್ನೆಲ್ಲ, ಅದೆಲ್ಲ ಹೇಳ್ಕೋಬೇಕು. ಸೊ ದಟ್ಸ್ ಅ ಮೇನ್ ಥಿಂಗ್. ರೊಟ್ಟಿ ಇಲ್ಲ, ಅಕ್ಕಿ ರೊಟ್ಟಿ ಇಲ್ಲ, ಅವಲಕ್ಕಿ ಅವಲಕ್ಕಿ ಲಕ್ಷ್ಮಿ. ನೋಡಿದ್ರಾ, ಅವಲಕ್ಕಿ ತಿಂದಿದ್ರಾ? ಆ್ಯಕ್ಚುಲಿ ಅಸೆಸ್ಮೆಂಟ್ಸ್ದು. ಸೊ ಅವ್ರು ಏನಂದರೆ ನಾನು ಹೆಲ್ಪ್ ಬೇಕು, ಬಟ್ ಹೇಳ್ತಾರೆ ಓರಲಿ ಎವ್ರಿಥಿಂಗ್. ನನಗೆ ಕೊಡೋಕ್ಕೆ ಮುಂಚೆನೇ ಮ್ಯಾಮ್ ಅಂತ ಹೇಳಿ ಇದೆಲ್ಲ ಮ್ಯಾಚ್ ಮಾಡಿಬಿಟ್ರು. ಇದರಿಂದ ಹೋಗಲೇ ಇಲ್ಲ, ಗೊತ್ತಾಗಿಲ್ಲ ಫಸ್ಟ್. ವೆರಿ ಗುಡ್, ಹೇಳಿ. ಸೊ ಅದೆಲ್ಲ ಅವ್ರಿಗೆ ಏನಂದರೆ ವಿತ್ ಪಿಕ್ಚರ್ಸ್ ತೋರಿಸಿದಾಗ ಶಿ ಇಸ್ ರೆಡಿ ಟು ಡೂ ಎವ್ರಿಥಿಂಗ್. ಶಿ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ನಿಮ್ಮ ಕ್ಲಾಸ್ ಆಯ್ತು ಚಿನ್ನಿ? Where is your friend? Where is your friend? ಫ್ರೆಂಡ್ ಎಲ್ಲಿ? ನಿಮ್ಮ ಫ್ರೆಂಡ್ ಎಲ್ಲಿ? ಇನ್ನೂ ಬಂದಿಲ್ಲ. ಡೈರಿ ಮಿಲ್ಕ್. 1 to 20 ತನಕನೂ ಹೇಳ್ತಾಳೆ. ಹೌದಾ? ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಬಟ್ ಪರ್ಟಿಕ್ಯುಲರ್ಲಿ 20 ವರೆಗೆ. Yes. Which color is the capsicum? Oh, very good. What is this? Yeah. Papa, see here, Papa is asking something. What is this? What is this? No, not airplane. Helicopter. Yes, This? very good. Boat. Now 5 minutes wait ಮಾಡಿ ಮಾ ಬಂದ. ಆಯ್ತು. ಇದೇನಮ್ಮ? Okay. ಇದು? E for? Yes. The before? Yes. Yes. Y for? ಕೊಡು ಪಾಪಂಗೆ, ಮಮ್ಮಿಗೆ. ಥ್ಯಾಂಕ್ ಯು. ಪಾಪಂಗೆ ನೋ. ಸೊ ಸ್ಕೂಲಲ್ಲಿ ಇವಳ ಬಗ್ಗೆ ಫುಲ್ಲು ಒಳ್ಳೆ ಒಪಿನಿಯನ್ನು, ತುಂಬಾ ಹೈಪರ್ ಆ್ಯಕ್ಟಿವು, ಮತ್ತು ಏನು ಹೇಳಿದ್ರು ಬೇಗ ಅರ್ಥ ಮಾಡ್ಕೋತಾಳೆ. ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಒಂದು ಗ್ರಾಸ್ಪಿಂಗ್ ಪವರ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಾದಮೇಲೆ ನೋಡಿ ಇವಳಿಗೆ ಸ್ವಲ್ಪ ಆ್ಯಪಲ್ ಕಟ್ ಮಾಡಿ ಇಟ್ಟೆ. ಅವಳು ಸ್ವಲ್ಪ ಆಟಾಡ್ತಾಯಿದ್ಲು, ಇನ್ನು ಇವಾಗಲೇ ಏನು ಬೇಡ ಅಂತಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ, ನೆಕ್ಸ್ಟ್ ಆಮೇಲೆ ಕೊಡೋಣ ಅಂತಂದ್ಬಿಟ್ಟು. ಆಮೇಲೆ ನಾವು ಬೆಳಗ್ಗೆ ಉಪ್ಪಿಟ್ಟು ತಿನ್ಬಿಟ್ಟು ಹೋಗಿದ್ದಿಲ್ವ, ಇನ್ನು ಮಧ್ಯಾಹ್ನ ಎಲ್ಲ ಅದಾಗಲ್ಲ ಅಂತಂದ್ಬಿಟ್ಟು ರೈಸ್ ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಟ್ಟೆ. ಅದಾದಮೇಲೆ ಇದು ನೋಡಿ ಮಿಕ್ಕಿರೋ ಉಪ್ಪಿಟ್ಟೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇನ್ನು ಅದನ್ನೆಲ್ಲ ವಾಶ್ ಮಾಡೋಕೆ ಇಡಬೇಕಲ್ವ. ಸೊ ಒಂದೇ ಸರಿ ಆಗಲ್ಲ ನೋಡಿ ಅವಳು. ಆಮೇಲೆ ಅದನ್ನು ಫ್ಲೇವರ್ಡ್ ಮಿಲ್ಕ್ ಬೇರೆ ತೊಗೊಂಡಿದ್ಲು. ಸೊ ಮಿಕ್ಕಿದ್ದೇನೇನು ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಇರುತ್ತಲ್ಲ, ಬೆಳಗ್ಗೆ ಅಂತೂ ಎಕ್ಸ್ಟ್ರಾಸ್ ಎಲ್ಲ ಹುಡುಕಿ ಪಾತ್ರೆ ಅಂತ ತೊಳೆಯೋಕ್ಕಾಗಲಿಲ್ಲ, ಬರೀ ತಿಂಡಿದ್ದು ಮಾಡಿದ್ದು ಮಾತ್ರ. ಸೊ ಇವಾಗ ಮಿಕ್ಕಿದೆಲ್ಲ ಅಡುಗೆ ಫಸ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಿಕ್ಕಿದೆಲ್ಲ ಹಂಗೆ ಬ್ಯಾಲೆನ್ಸ್ ಇಟ್ಟೆ. ಕರೆಂಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಟೊಮೊಟೊ ಎಲ್ಲ ಹಂಗೆ ಹೆಚ್ಚಿ ಹಾಕ್ಬಿಟ್ಟೆ. ನೋಡಿ ಪಾತ್ರೆಗಳಂತೂ ಹುಡುಕಿದ್ರೆ ಸಿಗ್ತಾನೆ ಇರುತ್ತೆ. ಅದು ನಮ್ಮ ಮೇಲೆ ಡಿಪೆಂಡು, ನಾವು ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅದ್ರ ಮೇಲೆ. ನಾನಂತೂ ಒಂದು ಚಿಕ್ಕ ಪಾತ್ರೆನೂ ಕೂಡ ಒಂದು ತವಾ ಇದ್ದರೂ ಕೂಡ ಅದನ್ನು ನೆಕ್ಸ್ಟ್ ಡೇ ವಾಶ್ ಮಾಡಿ
ಇಟ್ಬಿಡ್ತೀನಿ. ಅದು ಬರೀ ಜಸ್ಟ್ ಒಂಚೂರು ಆಯಿಲ್ ಆಗಿದ್ರು ಅಷ್ಟೇ. ಸೊ ಅಲ್ಲಲ್ಲೇ ನಾನು ವಾಶ್ ಮಾಡಿಬಿಡೋದು. ನೆಕ್ಸ್ಟು ಉಪ್ಪಿಟ್ಟಿತ್ತಲ್ಲ, ಸೊ ಈವ್ನಿಂಗ್ ತನಕ ಅದನ್ನು ಪ್ಯಾನ್ನ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ರೆ ಇನ್ನು ಅದನ್ನು ಕೂಡ ತೊಳೆದು ಹಾಕ್ಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಅದೇ ಥರನೇ ನಾನು ಮಾಡ್ಕೊಳ್ಳೋದು. ಜಾಸ್ತಿ ಇದ್ದರೆ ಅದರಲ್ಲೇ ಇರ್ಬೋದು, ಬಟ್ ಕಡಿಮೆ ಇದ್ದರೆ ದೊಡ್ಡ ಪಾತ್ರೆಲಿ ಸುಮ್ಮನೆ ಸ್ಪೇಸ್ ವೇಸ್ಟು, ಮತ್ತು ಆಮೇಲೆ ಅದನ್ನೆಲ್ಲ ಜಾಸ್ತಿ ಬರ್ಡನ್ ಆಗುತ್ತೆ. ಅದ್ರ ಬದಲು ಇವಾಗಲೇ ವಾಶ್ ಮಾಡಿ ಇಟ್ಬಿಟ್ಟೆ. ಅದಾದಮೇಲೆ ನಮ್ಮ ಮನೆಯವರು ಸೀಬೆಕಾಯಿ ತಂದಿದ್ರು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿದೆ. ಸೊ ಮಧ್ಯಾಹ್ನ ಬೇಳೆ ಸಾಂಬಾರು, ರೈಸ್ ಮತ್ತು ಸ್ವಲ್ಪ ಹಪ್ಪಳ ಹಾಕ್ಕೊಂಡು ಊಟ ಎಲ್ಲ ಮುಗೀತು. ಅದಾದಮೇಲೆ ಈವ್ನಿಂಗು ಸ್ವಲ್ಪ ನಾನು ಏನಾದರೂ ವರ್ಕ್ ಇದೆ ಅಂತಂದಾಗ ಟೀ ಕುಡಿಯೋದು ಅಭ್ಯಾಸ. ಸೊ ಅದಕ್ಕೋಸ್ಕರ ಟೀ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ನ್ಯಾಕ್ಸ್ ಮಾಡಿದ್ದೆ. ಯಾಕೆಂದರೆ ಒಂದು ಸ್ವಲ್ಪ ಅಕಾಡೆಮಿಕ್ ವರ್ಕ್ಸ್ಗಳಿತ್ತು ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಒಂದು ಟೀ ಮಾಡ್ಕೊಂಡಿದ್ವಿ. ಅದಾದಮೇಲೆ ಪಾಪನು ಕೂಡ ಮಲ್ಕೊಂಡಿದ್ಲು. ಮನೇಲಿ ಪಾಪುಗೂ ರಜಾ, ನನಗೂ ರಜಾ, ಎಲ್ಲರಿಗೂ ಒಟ್ಟಿಗೆ ರಜಾ ಇದ್ದಾಗ ಏನಾದರೂ ಸ್ನ್ಯಾಕ್ಸ್ ಮಾಡೇ ಮಾಡ್ತೀನಿ. ಯಾಕೆ ಅಂತಂದರೆ ಸುಮ್ಮನೆ ಮನೇಲೇ ಮಾಮೂಲಿ ಆ್ಯಸ್ ಯೂಶ್ವಲ್ ನಾರ್ಮಲ್ ಡೇಸ್ ಆ ಟೈಮಲ್ಲೇ ಗಡಿಬಿಡೀಲಿ ಇರ್ತೀವಿ. ಇನ್ನು ಮನೇಲೇ ಇದ್ದಾಗ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮನೇಲೇ ಸ್ನ್ಯಾಕ್ಸ್ ಎಲ್ಲ ಮಾಡ್ತೀನಿ. ಆಮೇಲೆ ಈವ್ನಿಂಗ್ ಹೊರಗಡೆ ಹೋಗಿದ್ವಿ. ಸೊ ಹೊರಗಡೆ ಹೋಗಿದ್ದಾಗ ನೋಡಿ ಆ ದೇವಸ್ಥಾನದಲ್ಲಂತೂ ಚೆನ್ನಾಗಿ ಪೂಜೆ, ದೀಪಾಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲೂ ಕೂಡ ಪ್ರಸಾದ ಕೊಡ್ತಾಯಿದ್ರು. ಸೊ ಅಲ್ಲೂ ಕೂಡ ಹೋಗಿದ್ವಿ. ಸೊ ಈ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಇಲ್ಲಿ ಏನೇ ಇವೆಂಟ್ಸ್ ಆದರೂ ಆಲ್ಮೋಸ್ಟ್ ಗೊತ್ತಾಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಪ್ರಸಾದ ಇಸ್ಕೊಂಡು ಯಾಕೆಂದರೆ ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಅದು ನಮ್ಮ ನಿಜವಾಗ್ಲೂ ಅದೊಂದು ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ಸಡನ್ನಾಗಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಇಸ್ಕೊಂಡ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.